ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಆಧ್ಯಾತ್ಮ ನುಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗಾವಿಯ ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರಿ ಇದರ ಪೀಠಾಧೀಶರಾಗಿರುವ ಪರಮ ಪೂಜನೀಯ ಶ್ರೀ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇವತ್ತು ನಮ್ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಗುರುಗಳೇ. ನಮಸ್ತೆ. ಅದೇ ರೀತಿ ವಿಶ್ವಂಬರ ಟಿವಿಯ ಪ್ರಧಾನ ಸಂಪಾದಕರಾಗಿರುವ ಶ್ರೀ ಅನಂತಮೂರ್ತಿ ಹೆಗಡೆಯವರು ಸಹ ನಮ್ ಜೊತೆ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಜಿ, ತಾವು 1970ನೇ ಇಸ್ವಿಯಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅತ್ಯಂತ ಸಣ್ಣ ಹಳ್ಳಿಯಲ್ಲಿ ತಮ್ಮ ಪೂರ್ವ ಜನನ ಆಗತ್ತೆ. ನಂತರದಲ್ಲಿ ಶಿವಮೊಗ್ಗ, ಮೈಸೂರಿನಲ್ಲಿ ತಾವು ವಿದ್ಯಾಭ್ಯಾಸ ನಡೆಸ್ತೀರಿ. ಮೈಸೂರಿನ JSS ಕಾಲೇಜಿನಲ್ಲಿ ತಾವು ಪದವಿಯನ್ನು ಪಡೆದ ನಂತರ ಆಧ್ಯಾತ್ಮಿಕತೆಯತ್ತ ಒಲವನ್ನು ತೋರಿಸಿ ಹುಕ್ಕೇರಿ ಮಠದ 59ನೇ ಸ್ವಾಮೀಜಿಗಳಾಗಿ ತಾವು ಈಗ ಮಾರ್ಗದರ್ಶನ ಇಡೀ ರಾಜ್ಯಕ್ಕೆ, ಭಕ್ತ ಸಮೂಹಕ್ಕೆ ಮಾಡ್ತಾ ಇದ್ದೀರಿ. ಈ ಲೌಕಿಕ ಪ್ರಪಂಚದ ಶಿಕ್ಷಣವನ್ನ ಪಡೆದ ನಂತರದಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಒಲವು ಹೇಗೆ ಅದು ಕಾರಣ ಆಯ್ತು? ನಮ್ದು ನೀವು ಹೇಳಿದ ಹಾಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಎಂ ಚಂದ್ರಿ ಅನ್ನೋ ಒಂದು ಗ್ರಾಮ, ಅಲ್ಲಿ ಹಿರೇಮಠ ಅಂತ ಹೇಳಿ ನಮ್ಮ ಮಠಗಳು ಬಹಳಷ್ಟು ವರ್ಷಗಳಿಂದನೂ ಕೂಡ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ, ನಮಗಿಂತ ಅಂದ್ರೆ ಪೂರ್ವಾಶ್ರಮದ, ಈಗ ನಾವು ಆ ಪದವನ್ನ ಪ್ರಯೋಗ ಮಾಡ್ಲಿಕ್ಕೆ ಬರೋದಿಲ್ಲ, ಸಹೋದರರು ಕೂಡ ಅವರು ಸ್ವಾಮಿಗಳೇ ಆಗಿದ್ದಾರೆ. ಶಟಸ್ಥಲ ಬ್ರಹ್ಮಿ ತಪೋಭೂಷಣ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಹೇಳಿ. ನಮ್ಮ ತಂದೆ ಗದಿಗೆಯ ಸ್ವಾಮಿಗಳು, ಅವರು ಕೂಡ ಆಧ್ಯಾತ್ಮದಲ್ಲಿ ತುಂಬಾ ತುಂಬಾ ಸಾಧನೆಯನ್ನ ಮಾಡಿದವರು. ಅವರ ಇಬ್ಬರ ಪ್ರಭಾವ ನಮ್ಗೆ ಚಿಕ್ಕ ವಯಸ್ಸಿನಲ್ಲೇನೆ ಆಯಿತು. ಹೀಗಾಗಿ ಸ್ವಾಮಿಗಳ ಆಗ್ಬೇಕು ಅನ್ಕೊಂಡು ಅದ ಬಾಲ್ಯದಿಂದನೇ ಬಂತು. ಆದ್ರೆ ನಮ್ಮ ತಾಯಿಗೆ ಅದು ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ಹಿಂದಿನ ಇನ್ನೊಬ್ರು ಸ್ವಾಮಿಗಳಾಗಿದ್ದಾರೆ, ನೀವು ಯಾಕೆ ಆಗ್ತೀರಿ ಅನ್ಕೊಂಡು ಬಹಳಷ್ಟು ಅವರು ಅಂದ್ರೆ ತಾಯಿಗೆ ಕರಳಲ್ಲ, ಅವ್ರು ಇಷ್ಟ ಪಡೆದಿದ್ರು ಕೂಡ ಸ್ವಾಮಿಗಳಾದೀವಿ ನಾವು. ತಾಯಿ ಇಷ್ಟ ಇರ್ಲಿಲ್ಲ. ಬಟ್ ಅದೇನೋ ಆಧ್ಯಾತ್ಮದ ಒಲವು ಬಾಲ್ಯದಿಂದನೂ ಇತ್ತು. ಸ್ವಾಮಿಗಳಾಗ್ಬೇಕು ಅನ್ನುವ ಇಚ್ಛೆಗಿಂತ ಹೆಚ್ಚಾಗಿ ನಮ್ಗೆ ಆ ಚಿಕ್ಕ ವಯಸ್ಸಿನಲ್ಲಿ ಏನು ಗೊತ್ತಾಗ್ತಿರ್ಕಿಲ್ಲ. ಆಧ್ಯಾತ್ಮ, ನಮ್ಮ ಸಂಸ್ಕೃತಿ, ಇವೆಲ್ಲದರ ಬಗ್ಗೆ ಒಂಥರ ಅಭಿರುಚಿ. ಅದಕ್ಕಾಗಿ ನಾವು ಸ್ವಾಮಿಗಳಾದೀವಿ. ಹುಕ್ಕೇರಿ ಮಠ ಅಂದ ತಕ್ಷಣ ಬಹುತೇಕ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಗುರುಸ್ಕೊಳ್ಳೋದು ಕನ್ನಡ ಭಾಷೆ, ಅದರ ಉಳಿವು ಬೆಳೆವಿಗಾಗಿ ಹುಕ್ಕೇರಿ ಮಠದ ಪರಮ ಪೂಜನೀಯ ತಾವು ಶ್ರಮಿಸ್ತಾ ಇರುವಂಥದ್ದು. ಹಾಗಾಗಿ ಒಂದ್ ಕಡೆ ಧಾರ್ಮಿಕ ಸಂಸ್ಥೆಯ ನೇತಾರರಾಗಿ ಭಕ್ತ ಸಮೂಹನ ಆ ಧಾರ್ಮಿಕತೆಯ ಆಧ್ಯಾತ್ಮಿಕದ ಕಡೆಗೆ ಒಯ್ಯೋದ್ರ ಜೊತೆಗೆ ಇವತ್ತಿನ ಈ ಕನ್ನಡ ಭಾಷೆಯ ಉಳಿವಿಗೆ ಹೋರಾಟ, ಅಂದ್ರೆ ಅದನ್ನ ಉಳಿವಿಗೆ ಕೆಲಸ ಮಾಡಬೇಕು, ಅಥವಾ ಈ ಧಾರ್ಮಿಕ ಸಂಸ್ಥೆ ನೇತಾರರಾಗಿ ಉಳಿವು ಕೆಲಸ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ನೋಡಿ, ಪ್ರತಿಯೊಬ್ಬರಿಗೂ ಕೂಡ, ನನಗಷ್ಟೇ ಅಲ್ಲ, ನನ್ನ ಪ್ರಕಾರ ಕರ್ನಾಟಕದಲ್ಲಿ ಹುಟ್ಟಿದವರಿಗೆಲ್ಲರಿಗೂ ಕೂಡ ಕನ್ನಡದ ಬಗ್ಗೆ ಅಭಿಮಾನ ಇರಲೇಬೇಕು. ಇದು ನಂದು. ಯಾಕಂತಂದ್ರೆ ಅದ್ ಪಾಲಿಸ್ಲಿಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಇರ್ಲಿಕ್ಕೆ ನಾವು ಯೋಗ್ಯರ ಆಗೋದೇ ಇಲ್ಲ. ಒಂದು ವಚನ ಬರೆದಿದ್ದಾನೆ, ಕನ್ನಡವೇ ಉಸಿರು, ಕನ್ನಡವೇ ಬದುಕು, ಅಂದರೂ ಅಂದಿನ ಕನ್ನಡಿಗರು. ಕನ್ನಡವನ್ನೇ ಕನ್ನಡಕ ಮಾಡಿಕೊಂಡು ಕನ್ನಡದ ಬಗ್ಗೆ ಮಾತನಾಡುವರಯ್ಯ ಎಂದು ಹುಕ್ಕೇರೀಶ ಕನ್ನಡವನ್ನು ಕನ್ನಡಕ ಮಾಡಿಕೊಳ್ಳದೆ ಕಣ್ಣಾಗಿಸುವಂತೆ ಮಾಡಯ್ಯ. ಬಹುಶಃ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನವೆಂಬರ್ ತಿಂಗಳು ಬಂತು ಅಂತಂದ್ರೆ ಕನ್ನಡದ ಬಗ್ಗೆ ಏನೋ ಅದು ಅಭಿಮಾನ ಉಕ್ಕಿ ಹರಿತದೆ. ಆದ್ರೆ ಅದೇ ಮುಗೀತು ಅಂದ್ರೆ ನಿಂತು ಬಿಡ್ತೀವಿ. ಅದಾಗಬಾರ್ದು. ಹಾಗಂತ ನಾನು ಬೇರೆ ಭಾಷೆಯನ್ನು ವಿರೋಧಿಸ್ತೀನಿ ಅಂತಲ್ಲ. ನೀವು ಮಕ್ಕಳಿಗೆ ಎಲ್ಲ ಭಾಷೆಯನ್ನು ಕಲಿಸಿ, ಆದ್ರೆ ಕನ್ನಡವನ್ನು ಉಳಿಸಿ ಅನ್ನೋದು ನಮ್ಮ ಭಾವನೆ. ನನಗೆ ನೀವು ಈಗೂ ಕೂಡ ನೀವು ಯಾರು ಅಂತ ನೀವು ನಮ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ, ನಾನು ಮೊದಲು ಸ್ವಾಮಿ ಅಂತ ಹೇಳಂಗಿಲ್ಲ. ನಾನು ಒಬ್ಬ ಕನ್ನಡಿಗ, ನಂತರದಲ್ಲಿ ಸ್ವಾಮಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಲ್ಲೂ ಅದು ಬರಬೇಕು. ಆದ್ರೆ ಏನೋ ಗೊತ್ತಿಲ್ಲ, ದುರಾದೃಷ್ಟ, ಅಭಿಮಾನವೇ ಅಭಿನಯವಾಗಿ ಪರಿಣಮಿಸ್ತಾ ಇರುವ ಈ ಸಂದರ್ಭದೊಳಗೆ, ಅದು ನಾವು ಗಡಿ ಭಾಗದಲ್ಲಿ ಇದೀವಲ್ಲ, ಗಡಿ ಭಾಗದಲ್ಲಿ, ಅದು ನಿಮ್ಗೆ ಬೆಳಗಾವಿ ಭಾಗದಲ್ಲಿ ಆ ಕನ್ನಡ, ಮರಾಠಿ ಇಂಥ ಸಂದರ್ಭದಲ್ಲಿಯೂ ಕೂಡ ನಾವು ಕನ್ನಡವನ್ನು ಉಳಿಸಲೇಬೇಕು ಅನ್ನುವ ಒಂದು ಉತ್ಕಟ ಇಚ್ಛೆ. ಹೀಗಾಗಿ ನಾವು ರಾಜ್ಯೋತ್ಸವದಲ್ಲೂ ಕೂಡ ನಾವು ಎಲ್ಲರನ್ನೂ ಕೂಡ ಆಹ್ವಾನಿಸ್ತೀವಿ. ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಿ ಒಬ್ಬಟ್ಟು ಅಂತೀರಿ, ನಮ್ ಕಡೆ ಹೋಳಿಗೆ.
ಈ ಎಲ್ಲರಿಗೂ ಕೂಡ ಲಕ್ಷಾಂತರ ಜನರಿಗೆ ಹೋಳಿಗೆ ಊಟವನ್ನು ಕೂಡ ರಾಜ್ಯೋತ್ಸವ ದಿನ ನಾವು ಒಂದಷ್ಟು ವರ್ಷಗಳು ಕೊಟ್ಟಿವಿ. ಉದ್ದೇಶ ಅಂದ್ರೆ ಎಲ್ಲರೂ ಕೂಡಿ ಕನ್ನಡದ ಹಬ್ಬ ಮಾಡೋಣ ಅನ್ಕೊಂಡು, ಕನ್ನಡ ಅದು ನನ್ನ ಉಸಿರು. ಈ ಕರ್ನಾಟಕ ಸರ್ಕಾರ ಯಾವುದೇ ಸರ್ಕಾರ ಅಂದ್ರೆ ಯಾವುದೇ ಪಕ್ಷ ಅಧಿಕಾರದಲ್ಲಿ ಕರ್ನಾಟಕ ಸರ್ಕಾರದ ವ್ಯವಸ್ಥೆ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು, ಅದ್ರ ಜೊತೆಗೆ ಪ್ರಮುಖವಾಗಿ ಕನ್ನಡಿಗರು ಇವತ್ತಿನ ದಿನದಲ್ಲಿ ಕನ್ನಡವನ್ನ ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸತ್ತಾ ನಿಮ್ಗೆ? ಮಾಡ್ತಾ ಇದ್ದಾರೆ, ಅಂದ್ರೆ ಕೆಲವೊಂದ್ ಜನ ಮಾತ್ರ ಇಲ್ಲ. ಈಗ ನನ್ಗೊಂದು ಏನಂದ್ರೆ, ನಾನು ಆಶಾವಾದಿ, ನಿರಾಶಾವಾದಿ ಅಲ್ಲ. ಇವತ್ತು ಅವರೆಲ್ಲ ಮಾಡ್ತಾ ಇದಾರೆ ಅನ್ಕೊಂಡ ಇಷ್ಟರ ಮಟ್ಟಿಗೆ ನಮ್ಮ ಕನ್ನಡ ಉಳಿದಿದೆ. ಆದರೂ ನಾನು ಈ ಮಾತನ್ನ ಆದರೂ ಅನ್ನೋ ಪದವನ್ನ ಯಾಕೆ ಪ್ರಯೋಗ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಗೆ ಇನ್ನೂ ಒಂದು ಮೀರಿ ಹೇಳ್ತೀನಿ ನಿಮ್ಗೆ. ಈ ಸ್ವಾಮಿಗಳಿಗೆ, ಸನ್ಯಾಸಿಗಳಿಗೆ ಅವರು ಸೀಮಾತೀತರು, ಜಾತ್ಯಾತೀತರು, ಭಾಷೆಯನ್ನು ಮೀರಿದವರು. ಆದ್ರೂ ಕೂಡ ಸ್ವಾಮಿಗಳು ನೀವು ಲಿಮಿಟದಲ್ಲಿ ಇದೀರಿ ಅನ್ಬಹುದು. ಆದ್ರೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಶೆ ಅನ್ನೋ ಹಾಗೆ ನಮ್ಮ ಬಗ್ಗೆನೂ ಕೂಡ ನಾವು ಎಲ್ಲಿದೀವಲ್ಲ ಆ ಸ್ಥಳ ಮತ್ತು ಜೊತೆಗೆ ಆ ಪರಿಸರವನ್ನ ಮತ್ತು ಪರಿಸರದ ಭಾಷೆಯನ್ನ ಉಳಿಸ್ಬೇಕು. ಅದು ನನಗೆ ಇನ್ನೂ ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ಕನ್ನಡ ಎಲ್ಲರಿಗೂ ನಾ ಒಂದು ಮಾತನ್ನ ಏನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ, ಆಡಳಿತ ಭಾಷೆ ಕನ್ನಡ ಆಗ್ಲೇಬೇಕು ಇದೆ. ಆದ್ರೂ ಎಲ್ಲೋ ಒಂದ್ ಕಡೆ ನಾವು ಒಂದಷ್ಟು ಎಡುತ್ತಾ ಇದ್ದೀವೇನೋ ಅನಿಸ್ತಾ ಇದೆ ನಾನು ವೈಯಕ್ತಿಕವಾಗಿ. ಕನ್ನಡವನ್ನ ಕಡ್ಡಾಯಗೊಳಿಸಿದರೆ ಕನ್ನಡ ಉಳಿಲಿಕ್ಕೆ ಸಾಧ್ಯ ಇದೆ. ಅದನ್ನ ನಾವು ಹೇಳೋದು ಒಂದು, ಮಾಡೋದು ಒಂದು, ಆದ್ರೆ ಕನ್ನಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನೊಳಗೆ ಸರ್ಕಾರವು ಪ್ರಯತ್ನಿಸ್ತಾ ಇದೆ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಪ್ರಯತ್ನಿಸ್ತಾ ಇದೆ. ಅದ್ರ ಜೊತೆಗೆ ಬಹಳಷ್ಟು ಸಂಘಟನೆಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾವೆ. ಈಗ ಆಧ್ಯಾತ್ಮ ಹೇಳುವಂತದ್ದು ಭಾರತದ ಆತ್ಮ ಅಂದ್ರೆ ಅಂತಸತ್ವ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದೊಂದು ಸಾಕಷ್ಟು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಭಾರತ ಇವತ್ತು ಭಾರತವಾಗಿ ಉಳಿದಿದೆ ಹೇಳಾದ್ರೆ ಅದು ಆಧ್ಯಾತ್ಮದ ಕಾರಣಕ್ಕೆ. ಮತ್ತೆ ಭಾರತದಲ್ಲಿ ಯಾವಾಗ ಆಧ್ಯಾತ್ಮ ಕೇಂದ್ರಿತ ಬದುಕು ಜನರದ್ದಾಗಿತ್ತು ಅವಾಗೆಲ್ಲ ಭಾರತ ವಿಶ್ವಗುರು ಆಗಿತ್ತು ಅಂತ ನಾವು ಕಾಣ್ತೇವೆ. ಹೀಗಿರುವಾಗ ಇವತ್ತಿನ ಒಂದು ಸ್ಥಿತಿಯನ್ನ ನೋಡಿದ್ರೆ ನಾವು ಮತ್ತೆ ಆಧ್ಯಾತ್ಮತ ಸಾಕ್ತೇವೆ ಅನ್ನುವಂತ ನಂಬಿಕೆ ಕಂಡು ಬರ್ತದೆ ಅಥವಾ ಹೇಗೆ ಅದು? ನಾನೊಂದು ಇತ್ತಿತ್ತಲಾಗಿ ನಾವೆಲ್ಲರೂ ಇನ್ಕ್ಲೂಡ್ ನಾವು ಕೂಡ ಹೇಳೋರೇ ಆಗಿದ್ದೀವಿ, ಪಾಲಿಸೋದ್ರಲ್ಲಿ ವಿಫಲ ಆಗ್ತಾ ಇದೀವಿ ಅನಿಸ್ತಾ ಇದೆ ನನಗೆ. ಮನೆಯೇ ಮೊದಲು ಪಾಠ ಶಾಲೆ, ಜನನಿ ತಾನೆ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಆಮೇಲೆ ಈಗ ನಮ್ಮ ಮಕ್ಕಳು ಓದ್ಬೇಕು ಅಂತೀವಿ, ಆದ್ರೆ ಸಂಸ್ಕಾರ ಕಲಿಬೇಕು ಅಂತ ಇಲ್ಲ. ನಾವು ಹುಕ್ಕೇರೀಶ ಅಂಕಿತ ನಾಮದಲ್ಲಿ ಬಹಳಷ್ಟು ವಚನಗಳು ಬರ್ದಿದೆ. ನಾವು ಈಗಷ್ಟು ತಾಯಂದಿರು ಕೂಡ ಎಚ್ಚೆತ್ತುಕೊಳ್ಳೇಬೇಕು. ಆಧುನಿಕ ಭರಾಟೆಯೊಳಗೆ ಮಕ್ಕಳಿಗೆ ಸಂಸ್ಕಾರ ಕೊಡುವಲ್ಲಿ ವಿಫಲ ಆಗ್ತಾ ಇದೀವಿ. ಮಗುವಿಗೆ ಎದೆ ಹಾಲು ಕುಡಿಸಲಾರಳು ಆಧುನಿಕ ತಾಯಿ ಒಳಯ್ಯ, ಬಾಟ್ಲಿ ಹಾಲು ಕುಡಿಸಿ ಚಾಕ್ಲೇಟು ತಿನ್ನಿಸಿ ಪಾಪ್ ಸಾಂಗು ಹಾಡುವಳಯ್ಯ, ಅವ್ವ ಅಪ್ಪ ಮರೆಸಿ ಮಮ್ಮಿ ಡ್ಯಾಡಿ ಕಲಿಸಿ ಕುಣಿಸುವಳಯ್ಯ, ಸ್ವದೇಶಿ ಸಂಸ್ಕೃತಿ ಮರೆಸಿ ವಿದೇಶಿ ಸಂಸ್ಕೃತಿ ಕಲಿಸಿ ಹಾಡುವಳಯ್ಯ, ಮುಂದೆ ಗೋಳಾಡುವಳಯ್ಯ. ಹುಕ್ಕೇರೀಶ ಇವಳಿಗೆ ಕನ್ನಡತಿ ಹೇಗೆನ್ನಲಯ್ಯ. ಬಹಳಷ್ಟು ತಾಯಂದಿರು ನೋಡ್ತಾ ಇರ್ತೀರಿ, ತಪ್ಪು ಭಾವಿಸ್ಕೋಬೇಡಿ. ಈ ಭಾರತದ ಸಂಸ್ಕೃತಿ ಉಳಿಬೇಕಾಗಿತ್ತು, ಅದು ನಿಮ್ಮಿಂದನೇ. ಅಕಸ್ಮಾತ್ ಆಗಿ ಮಕ್ಕಳು ಒಳ್ಳೆಯವ್ರಾಗ್ಬೇಕಾಗಿತ್ತು ಅಂತಂದ್ರೆ ಅದು ನಿಮ್ಮಿಂದನೇ. ನೀವು ಮಕ್ಕಳಿಗೆ ಎಲ್ಲ ಭಾಷೆಯನ್ನ ಕಲಿಸಿ ಅದ್ರ ಜೊತೆಯಲ್ಲಿ ಸಂಸ್ಕಾರವನ್ನ ಕೊಡಿ. ಹೋಗೋದ್ರಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಮಕ್ಕಳಿಗೆ ಹೋಗುವಾಗ ನಮಸ್ಕಾರ ಮಾಡಂತ ಹೇಳಿ ಯಾರಿಗೂ ಹೇಳೋದೇ ಇಲ್ಲ ನಾವು. ಹೋಗು ಮುಂದ ಟಾಟಾ ಬಾಯ್ ಬಾಯ್, ಆಮೇಲೆ ಈಗ ಇವರು ಟಾಟಾ ಬಾಯ್ ಬಾಯ್ ಅಂದ್ಮೇಲೆ ಅವ್ರು ದೊಡ್ಡವರಾದ್ಮೇಲೆ ಇವ್ರಿಗೆ ಟಾಟಾ ಬಾಯ್ ಬಾಯ್ ಅಂತಾರೆ. ಮಣಿಯೊಳಗೆ ಆ ಸಂಸ್ಕಾರವನ್ನು ಕೊಡಬೇಕು. ನಿಮ್ಮ ಏನು ಸಂಪ್ರದಾಯ ಇದೆಯೋ ಆ ಸಂಪ್ರದಾಯದ ಪ್ರಕಾರ ಮಕ್ಕಳಿಗೆ ಸಂಸ್ಕಾರವನ್ನ ಕೊಟ್ರೆ ಮಾತ್ರ ಉಳಿಲಿಕ್ಕೆ ಸಾಧ್ಯ. ಭಾರತ ಹೇಳಿದ್ರಲ್ಲ ವಿಶ್ವಗುರು, ಈಗಲೂ ವಿಶ್ವಗುರು. ನನಗೆ ನನ್ನ ಭಾರತದ ಬಗ್ಗೆ ತುಂಬಾ ಅಭಿಮಾನ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗೆ ನನ್ನ ನಾಡು, ನನ್ನ ದೇಶ. ಸ್ವಾಮಿ ಅಂದ್ರೆ ಕೇವಲ ಇದಷ್ಟೇ ಅಲ್ಲ. ಸ್ವಾಮಿ ಅಂದ್ರೆ ಕಾವಿ ಹಾಕಿದ್ರೆ ಮುಗಿಯಿತೇನಯ್ಯ, ರುದ್ರಾಕ್ಷಿ ಮಾಲೆ ಹಾಕಿದರೆ ಸಾಕೇನಯ್ಯ, 3 ಹೊತ್ತು ಸ್ನಾನ ಮಾಡಿ ಮಡಿಯಿಂದ ಲಿಂಗ ಪೂಜೆ ಮಾಡಿದರೆ ಮುಗಿಯಿತೇನಯ್ಯ. ಸ್ವಾಮಿ ಎಂದರೆ ದೇಶಾಭಿಮಾನ ಬಿತ್ತಬೇಕು, ಭಾಷಾಭಿಮಾನ ಬೆಳೆಸಬೇಕು, ಮುಂದೆ ಜನರ ಚಿಂತೆ ಹರಿದು ನಿಶ್ಚಿಂತನಾಗಿರಬೇಕಯ್ಯ ಹುಕ್ಕೇರೀಶ. ಅದಕ್ಕೆ ನನ್ನ ಭಾರತ ಅಂದೂ ವಿಶ್ವಗುರು, ಇಂದೂ ವಿಶ್ವಗುರು, ಮುಂದೂ ವಿಶ್ವಗುರುನೇ.
ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅದು ನನ್ನ ಭಾರತದೊಳಗೆ ಒಂದು ದೊಡ್ಡ ಶಕ್ತಿ ಇದೆ. ಇಷ್ಟೆಲ್ಲವೂ ಎಲ್ಲಾ ಕಷ್ಟವನ್ನು ಎದುರಿಸಿದ್ರು ಕೂಡ ಭಾರತ ಇವತ್ತು ನೀವು ಬಹುಶಃ ನೋಡಬಹುದು, ನಮಗೆ ಹೆಮ್ಮೆ ಇದೆ, ನನ್ನ ಭಾರತ ಇಡೀ ಪ್ರಪಂಚದಲ್ಲಿಯೇ ಮುಂದಿದೆ ಅನ್ನೋದು ನನ್ನ ಅಷ್ಟೇ ಅಲ್ಲ, ಎಲ್ಲರೂ ಒಪ್ಪಿಕೊಳ್ಳಬೇಕು ಇದನ್ನ. ಅದಕ್ಕಾಗಿ ನನ್ನ ಭಾರತ ಎಂದಿದ್ದರೂ ವಿಶ್ವಗುರುನೇ. ಇಷ್ಟಿದ್ರೂ ಸಹ ಆಧ್ಯಾತ್ಮ ನೆಲೆಗಟ್ಟಿನಲ್ಲಿ ಭಾರತ ಗಟ್ಟಿಯಾಗಿದ್ರು ಸಹ ಪದೇ ಪದೇ ಹಿಂದೂ ಸಂಸ್ಕೃತಿಯನ್ನ ಅಥವಾ ಭಾರತದ ಮಣ್ಣಿನ ಒಂದು ಈ ಅಂತಸತ್ವವನ್ನ ಪದೇ ಪದೇ ಅಂದ್ರೆ ಸಾಕಷ್ಟು ಮಂದಿಗಳು ಪದೇ ಪದೇ ಕೆಣಕುವಂತ ಒಂದು ಘಟನೆಗಳು ಅಥವಾ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಈ ಹೇಳಿಕೆ ಕೊಡೋರ ಬಗ್ಗೆ ಒಂದು ಮಾತು ಹೇಳಿಕೆ ಇಚ್ಛೆ ಪಡ್ತೇನೆ. ನಿಮ್ ಕಣ್ ಮುಂದೆ ಬೇರೆ ಬೇರೆ ಇರಬಾರ್ದು, ಜಾತಿ ಇರಬಾರ್ದು, ಮತ ಇರಬಾರ್ದು, ಪಂಥ ಇರಬಾರ್ದು, ಪಂಗಡ ಇರಬಾರ್ದು, ಪಕ್ಷ ಇರಬಾರ್ದು. ಭಾರತಕ್ಕೆ ತೊಂದರೆಯಾದಾಗ ಎಲ್ಲವನ್ನೂ ಮರೆತು ಭಾರತದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಲ್ಲ. ನಾನು ಸ್ವಾಮಿ, ಶಾಸಕ, ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಿ ಹಂಗೆ ಹೇಳ್ತಿಲ್ಲ. ಈ ಭಾರತದ ಬಗ್ಗೆ ಯಾರು ಸರಿಯಾಗಿ ಹೇಳ್ತಾರೋ ಅವನು ನಿಜವಾದ ಭಾರತೀಯ. ನಾವೆಲ್ಲೋ ಒಂದ್ ಕಡೆ ನಾನು ಹೇಳ್ತೇನೆ, ನೀವು ಪ್ಲೀಸ್ ಮಾಡಬೇಡಿ, ಇದು ಬಹಳ ಅಪಾಯಕಾರಿ. ಇವತ್ತಿಗೂ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ನೀವು ನಮ್ಮನ್ನು ಪ್ಲೀಸ್ ಮಾಡ್ತೀರಿ, ನಾವು ನಿಮ್ಮನ್ನು ಪ್ಲೀಸ್ ಮಾಡ್ತೀವಿ. ಈ ಪ್ಲೀಸ್ ಮಾಡೋದನ್ನ ನಿಲ್ಲಿಸಿ ಪ್ರೀತಿ ಮಾಡುವುದನ್ನ ಕಲ್ತೀವಿ ಅಂದ್ರೆ ಮಾತ್ರ ಸಾಧ್ಯ. ನಾವೆಲ್ಲೋ ಒಂದ್ ಕಡೆ ಪ್ರೀತಿ ಮಾಡುವಲ್ಲಿ ಮುಕ್ತ ಆಗ್ತಾ ಇಲ್ಲ, ಪ್ಲೀಸ್ ಮಾಡುವುದರಲ್ಲೇ ಹೆಚ್ಚು ನಮ್ಮನ್ನ ನಾವು ತೊಡಗಿಸ್ಕೊಳ್ತಾ ಇದೀವಿ. ಅದಕ್ಕೆ ಹಿಂಗ ಆಗ್ತಾ ಇದೆಯೋ ಅಂತ ಅನಿಸ್ತಾ ಇದೆ. ಅದಕ್ಕೆ ದೇಹಾಭಿಮಾನಕ್ಕಿಂತ ದೇಶಾಭಿಮಾನ ದೊಡ್ಡದು ಅಂತ ಹೇಳಿ ಏನಾದ್ರೂ ಅರ್ತ್ರೆ ಖಂಡಿತವಾಗಿಯೂ ಉಳಿತದೆ ಬೆಳಿತದೆ. ಇಲ್ಲಂದ್ರ ಅಪಾಯ ಕಟ್ಟಿಟ್ಟ ಬುತ್ತಿ. ಇಷ್ಟು ಮಾತ್ರ ನಾನು ಹೇಳಬಹುದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.